ಕುಟುಂಬ ಸರ್ವನಾಶ ಆಗೋದಕ್ಕೆ ನಮ್ಮ ಕುಟುಂಬ ಕಾರಣ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾವ್ ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕು ಅಂದ್ರೆ ಅವ್ರ ಮಗಳು ಸತ್ತಿಲ್ಲ ಬದುಕಿದ್ರೆ ಏನು ಸತ್ಯ ಅವ್ರಿಗೆ ಗೊತ್ತಾಗ್ಬೇಕು. ಬನ್ನಿ ಹೋಗೋಣ. ಸರಿ ಬಿಡಿ, ನೀವು ಬರಲ್ಲ ಅಂದ್ರೆ ನಾನೇ ಹೋಗಿ ಈ ವಿಷಯನ ಹೇಳ್ತೀನಿ. ತಾತ ಹಾಗೆ ಮಾಡ್ಬೇಡಿ. ಇಲ್ಲಿ ನೋಡಿ ತಾತ, ಕಾಲ್ ಬಿಡಿ ತಾತ, ಕಾಲ್ ಬಿಡಿ ಎದ್ದೇಳಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ಳಿ. ನಾನು ಈ ಸತ್ಯನ ಅವ್ರಿಗೆ ಹೇಳಲೇಬೇಕು. ಇನ್ನು ಎಷ್ಟು ವರ್ಷ ತಂದೆ ಮಗಳನ್ನ ದೂರ ಮಾಡ್ತೀರಾ ತಾತ? ಇಷ್ಟು ದಿವಸ ಅವರು ದೂರ ಇದ್ದಿದ್ದು ಸಾಲ್ದ? ಅವ್ರು ಅನುಭವಿಸಿದ ನೋವು ಸಾಲ್ದ? ಅದ್ ಸಾಲ್ದು ಅಂತ ಅವರು ನಮ್ಮ ಮೇಲೆ ದ್ವೇಷ ಕಾರ್ತಾ ಇದ್ದಾರೆ. ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತ ನಿಂತಿದ್ದಾರೆ. ಹೀಗಿದ್ರೆ ಯಾರು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ನೋಡಿ ತಾತ, ನೀವು ಯಾವ ಕಾರಣಕ್ಕೆ ನಾನು ತಡಿತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ನಾನಂತೂ ಹೋಗ್ತೀನಿ. ವಿಷಯ ಹೇಳ್ತೀನಿ. ದಯವಿಟ್ಟು ನನ್ನ ತಡಿಬೇಡಿ. ಇಲ್ಲಿ ಯಜಮಾನ್ರೆ, ಹಾಯ್ ವಿಲನ್ ಅಂಕಲ್. ಓ, ಏನು ಸರ್ ಸಮಾಚಾರ ಇವತ್ತು? ಮಠ ಮಧ್ಯಾಹ್ನ ಡ್ರಿಂಕ್ಸ್ ಆಗ್ತಾ ಇದ್ದೀರಾ? ನಮಗೆ ಬುದ್ಧಿ ಹೇಳ್ಬೇಕಾದವ್ರು ನೀವೇ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ನಾನು ಕುಡಿತಾ ಇರೋದು ಖುಷಿ ಪಡೋದಕ್ಕಲ್ಲ, ನನ್ನ ನೋವನ್ನ ಮರೆಯೋದಕ್ಕೆ. ನೋವು ಖುಷಿಗೂ ಅಗಾಧವಾದ ಅಂತರ ಇದೆ. ಕುಡಿತದ ಬಗ್ಗೆ ಅಗ್ರವಾಗಿ ಮಾತಾಡಿ ನನ್ನ ನೋವಿಗೆ ಅವಮಾನ ಮಾಡಬೇಡ. ಇವತ್ತು ನನ್ನ ಫ್ಯಾಮಿಲಿನ ಕಳ್ಕೊಂಡ ದಿನ. ಹಾಂ ಅಂಕಲ್, ಅರ್ಥ ಆಗತ್ತೆ. ಐ ಆಮ್ ಸಾರಿ, ನಂಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಅಲ್ಲ ಅಂಕಲ್, ನೋವನ್ನ ಮರೆಯೋದಕ್ಕೆ ಈ ಥರ ಕುಡ್ಕೊಂಡು ಕೂತ್ಕೊಳ್ಳೋದು ಸೊಲ್ಯೂಷನ್ನ? ಖಂಡಿತ ಅಲ್ಲ. ಇವಾಗ ಏನೋ ಕುಡಿತೀರಾ ನೋವು ಮರೆಯೋದಕ್ಕೆ, ಕಿಕ್ ಏರಿದಾಗ ನೋವು ಮರಿತೀರಾ, ಟೆಂಪರರಿ ಅದು. ಬಟ್ ಅದೇ ಕಿಕ್ ಇಳಿದ್ಮೇಲೆ ಮತ್ತೆ ವಾಪಸ್ ಎಲ್ಲ ನೋವುಗಳು ಮುಗಿ ಬೀಳ್ತವೆ ಅಂಕಲ್. ಅವಾಗ ಏನು ಮಾಡ್ತೀರಾ ಅಂಕಲ್? ನನ್ನ ಪ್ರಕಾರ ನಮಗಾಗಿರೋ ನೋವನ್ನ ಮರಿಬೇಕು ಅಂದ್ರೆ ಆ ನೋವಿಗೆ ಯಾರು ಕಾರಣ ಆಗಿರ್ತಾರೋ ಅವ್ರಿಗೂ ನೋವು ಕೊಡಬೇಕು. ಅದು ಸೊಲ್ಯೂಷನ್ ಅಂತಂದ್ರೆ. ಯಾರು ಏನೇ ಹೇಳಲಿ ಅಂಕಲ್, ನನ್ನ ಪ್ರಕಾರ ಆಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದೇ ಬೆಸ್ಟ್ ಸೊಲ್ಯೂಷನ್. ಈ ನೋವು ನುಂಗೋದು, ಕ್ಷಮಿಸೋದು, ಎಲ್ಲನೂ ಮರೆತು ಮುಂದಕ್ಕೆ ಹೋಗೋದು, ಇದೆಲ್ಲ ಬಕ್ವಾಸ್ ಫಿಲಾಸಫಿ ಅಂಕಲ್. ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ರಿಯಲ್ ಲೈಫಲ್ಲಿ ಅಪ್ಲೈ ಆಗಲ್ಲ. ನನ್ನ ಪ್ರಕಾರ ಹತ್ತು ಹಗುರ ಆಗೋದು ಅಂತಾರಲ್ಲ, ಅದಲ್ಲ. ಸೇಡು ತೀರಿಸ್ಕೊಂಡ್ರೆ ಮನ್ಸು ಹಗುರ ಆಗೋದು, ಒಳಗಡೆ ಉರಿತಾರೋ ಬೆಂಕಿ ತಣ್ಣಗಾಗೋದು. ನೋಡಿ ವಿಲನ್ ಅಂಕಲ್, ವಿಪರ್ಯಾಸ ಹೆಂಗಿದೆ ಅಂತ. ನೀವು ಇಲ್ಲಿ ಫ್ಯಾಮಿಲಿ ಕಳ್ಕೊಂಡಿರೋ ದುಃಖದಲ್ಲಿ ಡ್ರಿಂಕ್ಸ್ ಹಾಕ್ತಾ ಕೂತಿದ್ರೆ, ನಿಮ್ಮ ಈ ದುಃಖಕ್ಕೆ ಕಾರಣ ಆಗಿರೋ ನಮ್ಮ ಅಣ್ಣ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಿದೆ, ಮಗು ಬರ್ತಿದೆ ಅಂತ ಎಂಜಾಯ್ ಮಾಡ್ತಾ ಇದ್ದಾನೆ, ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಆ ಭೂಮಿಕಾ ಈಗ ಪ್ರೆಗ್ನೆಂಟ್. ನಮ್ಮ ಫ್ಯಾಮಿಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ವಿ. ಬಟ್ ಇರ್ಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಾಗೆ. ಇದು ನನ್ನ ಪಾಲಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. ತನ್ನವ್ರನ್ನ ಕಳ್ಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ಅವನಿಗೆ ಗೊತ್ತಾಗಬೇಕು. ವಂಶದ ಕುಡಿಯನ್ನ ಕಳ್ಕೊಂಡಾಗ ಆಗ ನೋವಿದೆಯಲ್ಲ, ಆ ನೋವಿನ ರುಚಿ ನಿಮ್ಮ ಅಣ್ಣನಿಗೆ ಗೊತ್ತಾಗಬೇಕು. ಸತ್ಯದಲ್ಲೇ ಅವನಿಗೆ ಆ ನೋವನ್ನು ಉಣಬಡಿಸ್ತೀನಿ. ತಾತ, ನಿಮಗೆ ಮಾತು ಬರುತ್ತಾ? ಇಷ್ಟು ದಿವಸ ಮಾತು ಬರ್ದಿರೋ ಥರ ಯಾಕೆ ನಾಟಕ ಮಾಡ್ತಾ ಇದ್ರಿ? ಏನು ನಿಮ್ಮ ಉದ್ದೇಶ? ಎಲ್ಲ ಹೇಳ್ತೀನಿ ಯಜಮಾನ್ರೆ. ಇವತ್ತು ನಿಮ್ಮ ಹತ್ರ ಎಲ್ಲನೂ ಹೇಳ್ಬಿಡ್ತೀನಿ. ಆ ಮಲ್ಲಿ ನನ್ನ ಮೊಮ್ಮಗಳಲ್ಲ, ಆ ರಾಜೇಂದ್ರ ಭೂಪತಿ ಮಗಳು. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಅವಳ ಹತ್ರ ಈ ವಿಷಯನ ಹೇಳ್ಬಾರ್ದು ಯಜಮಾನ್ರೆ. ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ಯಾಕೆ? ಯಾವ ಕಾರಣಕ್ಕೆ? ಅದೊಂದು ದೊಡ್ಡ ಕತೆ ಯಜಮಾನ್ರೆ. ನಾನು ಮೊದಲು ಅವ್ರ ಮನೇಲಿ ಕೆಲ್ಸಕ್ಕಿದ್ದೆ. ರಾಜೇಂದ್ರ ಭೂಪತಿ ಅವರ ಹೆಂಡತಿ ಇದು, ನಂದು ಒಂದೇ ಊರು. ಅವ್ರು ನನಗೆ ದೂರದ ಸಂಬಂಧಿ ಬೇರೆ ಆಗ್ಬೇಕು. ಪರಿಚಯದ ಮೇಲೆನೆ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆ ಅಮ್ಮ ಇದಾರಲ್ಲ, ಅವ್ರು ತುಂಬಾ ಒಳ್ಳೆಯವ್ರು ಯಜಮಾನ್ರೆ.
ಆದ್ರೆ ಅವ್ರ ಗಂಡ ರಾಜೇಂದ್ರ ಅವ್ರು ಹಾಗಲ್ಲ. ನನ್ನ ವಿರುದ್ಧ ಅವರು ಮಾಡೋ ಕೆಲಸದಲ್ಲಿ ಶ್ರದ್ಧೆನೂ ಇರಲಿಲ್ಲ, ಪ್ರಾಮಾಣಿಕತೆನೂ ಇರಲಿಲ್ಲ. ಏನೋ ಒಂದು ಎಡವಟ್ಟು ಮಾಡೋದು, ಅದನ್ನ ಸರಿ ಮಾಡೋದಕ್ಕೆ ಅಡ್ಡದಾರಿ ಹಿಡಿಯೋದು, ಮೋಸ, ವಂಚನೆ, ದ್ರೋಹ, ದಗ, ಇದೇ ಅವ್ರ ಪ್ರವೃತ್ತಿ. ನಿಮ್ಗೂ ಗೊತ್ತಲ್ಲ ಯಜಮಾನ್ರೆ, ನಿಮ್ ತಂದೆಯವರಿಂದ ಅವ್ರ ಬಂಡವಾಳ ಎಲ್ಲ ಆಚೆ ಬಂತಲ್ಲ, ಅದನ್ನು ಕೇಳಿ ಊರವರೆಲ್ಲ ರೊಚ್ಚಿಗೆದ್ರು. ಭೂಪತಿಯವರ ಮನೆಗೆ ಬೆಂಕಿ ಹಚ್ಚಿದ್ರು. ಆ ಮನೆ ಒಳಗೆ ಭೂಪತಿಯವರ ಹೆಂಡತಿ, ಅವರ ಮಗಳು, ನಾನು ಇದ್ವಿ. ಅವಘಡದಲ್ಲಿ ಭೂಪತಿಯವರ ಹೆಂಡತಿಗೆ ಬೆಂಕಿಯಿಂದ ವಿಪರೀತ ಸುಟ್ಟು ಗಾಯಗಳಾಯಿತು. ಬದುಕೋದೇ ಕಷ್ಟ ಅನ್ನೋ ಥರ ಇತ್ತು. ಇನ್ನು ಮುಂದೆ ತಾನು ಬದುಕಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಅದಕ್ಕೆ ತನ್ನ ಮಗಳನ್ನ ನನ್ನ ಕೈಗೆ ಒಪ್ಪಿಸ್ಬಿಟ್ಟು ಪ್ರಾಣ ಬಿಟ್ಬಿಟ್ರು. ಮತ್ತೆ ಮಲ್ಲಿನ ಭೂಪತಿ ಅವ್ರಿಗೆ ಯಾಕೆ ಒಪ್ಪಿಸ್ಲಿಲ್ಲ? ತಂದೆ ಮಗುನ ಯಾಕೆ ದೂರ ಮಾಡಿದ್ರಿ? ಅದು ನಾನು ದೂರ ಮಾಡಿದ್ದಲ್ಲ ಯಜಮಾನ್ರೆ, ಆ ತಾಯಿನೇ ಮಲ್ಲಿ ತಂದೆಯಿಂದ ಮಲ್ಲಿನ ದೂರ ಇಡಬೇಕು ಅಂತ ನನಗೆ ಹೇಳಿದ್ದು.